ಜಾಗತಿಕ ಸವಾಲುಗಳು ಅಮೆರಿಕದ ಸುಂಕ ನೀತಿಯ ನಡುವೆಯೂ ಕೂಡ ಭಾರತದ ಜಿಡಿಪಿಯಲ್ಲಿ ಜಿಗಿತ ಆಗಿದೆ. ಭಾರತದ ಆರ್ಥಿಕತೆಯನ್ನು ಸತ್ತ ಆರ್ಥಿಕತೆ, ಡೆಡ್ ಎಕಾನಮಿ ಅಂತ ಹೇಳಿ ಒಂದು ಕಡೆ ಟ್ರಂಪ್ ಕರೆದಿದ್ರು. ಇದೇ ಭಾರತದ ಮೇಲೆ ರಷ್ಯಾ ಜೊತೆ ನೀವು ತೈಲ ಕೊಂಡ್ಕೊಳ್ತಾ ಇದ್ದೀರಾ ಅಂತ 50% ಟ್ಯಾಕ್ಸನ್ನು ಹಾಕಿದ್ದು ಇದೇ ಟ್ರಂಪ್. ಆದರೆ ಮೊದಲ ತ್ರೈಮಾಸಿಕದಲ್ಲಿ ಎಲ್ಲ ಏರಿಳಿತಗಳ ನಡುವೆಯೂ ಭಾರತ ಜಿಡಿಪಿಯಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ದಾಖಲು ಮಾಡ್ತಾ ಇದೆ. ಶೇಕಡ 7.8ರಷ್ಟು ಪ್ರಬಲ ಬೆಳವಣಿಗೆಯನ್ನು ಭಾರತ ಜಿಡಿಪಿಯಲ್ಲಿ ದಾಖಲು ಮಾಡಿದೆ. ಏಪ್ರಿಲ್-ಜೂನ್ ಅವಧಿಯ ಜಿಡಿಪಿಯಲ್ಲಿ ದಾಖಲೆಯ ಬೆಳವಣಿಗೆ ಆಗಿದೆ. ಶೇಕಡ 6.5ರಷ್ಟು ನಿರೀಕ್ಷೆ ಇತ್ತು, ಅದಕ್ಕಿಂತ ದಾಟಿದೆ ಇದೀಗ ಜಿಡಿಪಿಯ ಬೆಳವಣಿಗೆ. ಆರ್ಥಿಕ ಬೆಳವಣಿಗೆ ಒಳ್ಳೆಯ ವೇಗದಲ್ಲಿ ಹೋಗ್ತಾ ಇದೆ ಅಂಥೇಳಿ ಶೇಕಡ 9.3ರಷ್ಟು ಬೆಳವಣಿಗೆಯನ್ನು ಸೇವಾ ವಲಯ, ಸರ್ವಿಸ್ ಸೆಕ್ಟರ್ ಇದೆಯಲ್ಲ ಅದು ದಾಖಲು ಮಾಡಿದೆ ಅಂತ. ವೇಗವಾಗಿ ಬೆಳೆಯುತ್ತಿರತಕ್ಕಂಥ ಆರ್ಥಿಕತೆಯಾಗಿ ಭಾರತ ಈ ಅವಧಿಯಲ್ಲಿ ಹೊರಹೊಮ್ಮಿದೆ. ಇದೇ ಅವಧಿಯಲ್ಲಿ ಚೀನಾದ ಆರ್ಥಿಕ ಬೆಳವಣಿಗೆ ಶೇಕಡ 5.2ರಷ್ಟಿದೆ. ಸೇವಾ ವಲಯ, ಕೃಷಿ ವಲಯಗಳಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ಶೇಕಡ 6.8ರಷ್ಟು ದಾಖಲಿಸಿತ್ತು ಸೇವಾ ವಲಯ. ಆದರೆ ಈ ಬಾರಿ ಸೇವಾ ವಲಯದ ಬೆಳವಣಿಗೆ ಶೇಕಡ 9.3ರಷ್ಟು ದಾಖಲಾಗಿದೆ. ಇಲ್ಲಿ ಉತ್ಪಾದನೆ, ಸೇವೆ ಮತ್ತು ಕೃಷಿ ಕ್ಷೇತ್ರಗಳು ಉತ್ತಮ ಕಾರ್ಯಕ್ಷಮತೆಯನ್ನು ತೋರಿಸ್ತಾ ಇವೆ. ಈ ಮೂರು ಕ್ಷೇತ್ರಗಳ ಕಾರ್ಯಕ್ಷಮತೆಯಿಂದಾಗಿ ಜಿಡಿಪಿ ಜಿಗಿತಾಗಿದೆ ಅಂತ.